ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಆದ್ಯಾರ್ಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನದ ವಿಶೇಷ ಏನಂದರೆ ಏಕಾದಶಿ ವ್ರತವನ್ನು ಮಾಡೋದು. ಈ ಸರಿ 19/8/2025 ಅಜ ಏಕಾದಶಿಯು ಬಂದಿದೆ. ಇದು ಪ್ರತಿ ವರ್ಷ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಎಂದು ಬರುತ್ತೆ. ಇದನ್ನು ಅನಂತ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಈ ಏಕಾದಶಿಯು ಮಂಗಳವಾರದ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಇರೋದರಿಂದ ಅವತ್ತಿನ ದಿವಸ ಈ ಏಕಾದಶಿ ವ್ರತವನ್ನು ಆಚರಿಸಲಾಗ್ತಾಯಿದೆ. ಇಂಥ ಏಕಾದಶಿಯ ವ್ರತಗಳನ್ನು ಯಾರು ಶ್ರದ್ಧಾಭಕ್ತಿಯಿಂದ ಮಾಡ್ತಾರೋ ಅವರ ಪಾಪವನ್ನು ಸ್ವತಃ ವಿಷ್ಣುವೇ ಸಂಪೂರ್ಣವಾಗಿ ಪರಿಹಾರ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅಂದರೆ ಹಿಂದಿನ ಜನ್ಮದ ಪಾಪಕರ್ಮಗಳು ಹಾಗೆ ಈಗಿನ ಜನ್ಮದ ಪಾಪಕರ್ಮಗಳನ್ನು ಸ್ವತಃ ವಿಷ್ಣುವೇ ಪರಿಹಾರ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಜೊತೆಗೆ ಮೋಕ್ಷ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಈ ಏಕಾದಶಿ ವ್ರತವನ್ನು ಮಾಡುವುದು ಅಶ್ವಮೇಧ ಯಾಗವನ್ನು ಮಾಡಿದಷ್ಟು ಪುಣ್ಯವನ್ನು ನಮಗೆ ತಂದುಕೊಡುತ್ತೆ. ಈ ವ್ರತದ ಪುಣ್ಯದಿಂದ ಸ್ವತಃ ಹರಿಶ್ಚಂದ್ರನ ಬಾಧೆಗಳೇ ದೂರವಾಗಿ ಸಕಲ ಸಾಮ್ರಾಜ್ಯವನ್ನು ಪಡೆದನು ಅಂತ ಹೇಳಲಾಗುತ್ತೆ. ಈ ಅಜ ಏಕಾದಶಿಯನ್ನು ಆಚರಿಸಿ ಅವನ ಸಂಪೂರ್ಣ ತೊಂದರೆಗಳನ್ನು ದೂರ ಮಾಡಿಕೊಂಡು ಅವನ ಸಕಲ ಸಾಮ್ರಾಜ್ಯವನ್ನು ಪುನಃ ವಾಪಸ್ ಪಡೆದನು ಅಂತ ಈ ಅಜ ಏಕಾದಶಿಯ ವ್ರತಕಥೆಯಲ್ಲಿ ನಾವು ಕೇಳಲ್ಪಡ್ತೀವಿ. ಇಂತಹ ಪುಣ್ಯಫಲವಾದಂತಹ ಏಕಾದಶಿ ವ್ರತವನ್ನು ಮಾಡುವುದು ಹೇಗೆ, ಅದರ ನಿಯಮಗಳು ಏನು ಅಂತ ಹೇಳಿ ನಾನು ಸರಳವಾಗಿ ವಿವರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಸ್ನಾನ ಮಾಡಿ ಮಡಿಯುಟ್ಟು ದೇವರ ಮನೆಯನ್ನೆಲ್ಲ ಸ್ವಚ್ಛ ಮಾಡಿಕೊಂಡು, ವಿಷ್ಣುವಿನ ಫೋಟೋ ಇದ್ದರೆ ವಿಷ್ಣುವಿನ ಫೋಟೋ, ಅಥವಾ ನೀವು ರಾಯರಿಗೆ ಅಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ನಡೆದುಕೊಳ್ತಾ ಇದ್ದರೆ ರಾಯರ ಫೋಟೋ ಇದ್ರೂ ನಡೆಯುತ್ತೆ. ನೀಟಾಗಿ ಆ ಫೋಟೋಗಳನ್ನು ಒರೆಸಿ ಗಂಧವನ್ನು ಇಟ್ಟು ತುಳಸಿಯನ್ನು ಇಟ್ಟು 2 ತುಪ್ಪದ ದೀಪವನ್ನು ಹಚ್ಚಿ ನೀವು ಮೊದಲಿಗೆ ಸಂಕಲ್ಪವನ್ನು ಮಾಡ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಏನಂತ ಅಂದರೆ, ನಿಮಗೆ ಸಂಕಲ್ಪದ ಮಂತ್ರ ಬಂದರೆ ಹೇಳ್ಕೊಳ್ಳಿ, ಇಲ್ಲ ಅಂತಂದರೆ ಇಷ್ಟು ಸಾಕು. ಏನಂದರೆ, ಇವತ್ತಿನ ದಿವಸ ನಾನು ಶ್ರೀ ನಾರಾಯಣ ಪ್ರೀತ್ಯರ್ಥ, ಲಕ್ಷ್ಮೀ ಪ್ರೀತ್ಯರ್ಥವಾಗಿ ಮತ್ತು ಗ್ರಾಮದೇವತಾ ಪ್ರೀತ್ಯರ್ಥವಾಗಿ, ಕುಲದೇವತಾ ಪ್ರೀತ್ಯರ್ಥವಾಗಿ, ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರೀತ್ಯರ್ಥವಾಗಿ ಇವತ್ತಿನ ಅಜ ಏಕಾದಶಿ ಉಪವಾಸ ವ್ರತವನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿಕೊಂಡು, ನಿಮ್ಮ ಯಾವ ಕೋರಿಕೆಗೋಸ್ಕರ ಈ ವ್ರತವನ್ನು ಮಾಡ್ತಾಯಿದ್ದೀರೋ ಆ ಕೋರಿಕೆಯನ್ನು ದೇವರ ಮುಂದೆ ಹೇಳಿಕೊಂಡು ಸಂಕಲ್ಪವನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಂಕಲ್ಪ ಆದ ನಂತರ ಅವತ್ತು ಇಡೀ ದಿನ ನೀವು ಉಪವಾಸವನ್ನು ಇರಬೇಕಾಗುತ್ತೆ. ಅಂದರೆ ಕೆಲವರು ನಿರ್ಜಲ ಉಪವಾಸವನ್ನು ಮಾಡ್ತಾರೆ. ಆ ನಿರ್ಜಲ ಉಪವಾಸ ಎಲ್ಲರಿಗೂ ಮಾಡೋದಕ್ಕಾಗಲ್ಲ, ಅನಾರೋಗ್ಯ ಸಮಸ್ಯೆ ಇದೆ ಅಂತ ಅನ್ನೋರು ಹಾಲು ಮತ್ತು ಹಣ್ಣನ್ನು ಸೇವಿಸಿ ನೀವು ಉಪವಾಸವನ್ನು ಮಾಡ್ಬೋದಾಗುತ್ತೆ. ಜೊತೆಗೆ ಆವತ್ತು ಇಡೀ ದಿನ ನೀವು ಮಂಚದ ಮೇಲೆ ಮಲಗೋದಾಗಲಿ ಚೇರ್ ಮೇಲೆ ಕೂರೋದಾಗಲಿ ಮಾಡೋ ಹಾಗಿಲ್ಲ. ನೆಲದಲ್ಲೇ ಕೂರಬೇಕು, ನೆಲದಲ್ಲೇ ಮಲಗಬೇಕಾಗತ್ತೆ ಮಡಿನ ಹಾಸ್ಕೊಂಡು. ಆಮೇಲೆ ಕೆಲವರು ಈಗ ಜಾಬ್ಗೆ ಹೋಗೋರು ಇರ್ತಾರೆ, ಅಂಥವರೆಲ್ಲ ಈಗ ಹೊರಗಡೆ ಹೋಗಲೇಬೇಕಾಗತ್ತೆ. ಅಂಥ ಸಮಯದಲ್ಲಿ ಏನೂ ಮಾಡೋಕ್ಕಾಗಲ್ಲ. ನೀವು ಹೋಗಿ ಬಂದ ಮೇಲಾದ್ರೂ ಮತ್ತೆ ಸ್ನಾನ ಮಾಡಿಕೊಂಡು ಈ ವ್ರತದ ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಇದಾದ ನಂತರ ಇಡೀ ದಿನ ಉಪವಾಸ ಇದ್ದು ಸಂಜೆನೂ ಮತ್ತೆ ದೇವರಿಗೆ ದೀಪ ಹಚ್ಚಿ ಕೈ ಮುಗಿದು, ಜೊತೆಗೆ ಇಡೀ ದಿನ ನಾವು ಭಗವಂತನ ನಾಮಸ್ಮರಣೆಯಲ್ಲಿರಬೇಕಾಗತ್ತೆ. ನೀವು ರಾಯರಿಗೆ ನಡ್ಕೊಳ್ಳೋದಾದರೆ ರಾಯರ ಅಷ್ಟೋತ್ತರಗಳು, ಗಾಯತ್ರಿ ಮಂತ್ರಗಳನ್ನು ಹೇಳ್ಕೋಬೋದು. ಅದ್ರ ಜೊತೆಗೆ ನಾವು ವಿಷ್ಣುವನ್ನು ಮುಖ್ಯವಾಗಿ ಸ್ಮರಿಸಲೇಬೇಕು. ವಿಷ್ಣು ಅಷ್ಟೋತ್ತರ, ವಿಷ್ಣು ಸಹಸ್ರನಾಮ ಇಂಥವನ್ನೆಲ್ಲ ಹೇಳ್ಕೊತ ಇಡೀ ದಿನ ವಿಷ್ಣು ಮತ್ತು ನಾವು ನಂಬಿದಂತಹ ದೇವರ ಧ್ಯಾನದಲ್ಲೇ ಇರಬೇಕಾಗುತ್ತೆ. ಇಡೀ ದಿನ ಕಳೆದ ನಂತರ ಬೆಳಗ್ಗೆ ಎದ್ದ ನಂತರ ಬೆಳಗ್ಗೆ 8 ಗಂಟೆ ಒಳಗೆ ನಾವು ಪಾರಾಯಣವನ್ನು ಮಾಡಬೇಕಾಗತ್ತೆ. ಅಂದರೆ ಉಪವಾಸ ವ್ರತವನ್ನು ಬಿಡಬೇಕಾಗತ್ತೆ. ಆ ಉಪವಾಸ ವ್ರತವನ್ನು ಸಂಕಲ್ಪದೊಂದಿಗೇ ಬಿಡಬೇಕು. ನಾನು ನಿನ್ನೆಯಿಂದ ಈ ರೀತಿ ಅಜ ಏಕಾದಶಿ ವ್ರತವನ್ನು ಮಾಡ್ತಾಯಿದ್ದೆ, ಇಲ್ಲಿಗೆ ನಾನು ಉಪವಾಸವನ್ನು ಪೂರ್ಣಗೊಳಿಸ್ತಾ ಇದ್ದೀನಿ ಅಂತ ದೇವರ ಮುಂದೆ ಇಟ್ಟು ಸಂಕಲ್ಪವನ್ನು ಮಾಡಿಕೊಂಡು ಅರ್ಘ್ಯವನ್ನು ಬಿಟ್ಟು ನೀವು ಪಾರಾಯಣವನ್ನು ಮಾಡಬೇಕಾಗತ್ತೆ. ಈ ರೀತಿ ಸರಳವಾಗಿ ನಾವು ಏಕಾದಶಿ ವ್ರತವನ್ನು ಆಚರಿಸ್ಬೋದು ಫ್ರೆಂಡ್ಸ್. ಜೊತೆಗೆ ದೇವರಿಗೆ ಏಕಾದಶಿ ದಿವಸ ಯಾವುದೇ ಅಲಂಕಾರನ ಆಗಲಿ ಹೂವಿಡೋದಾಗಲಿ ಮಾಡಬಾರ್ದು. ಕೇವಲ ತುಳಸಿ ಪತ್ರೆಯನ್ನು ಮಾತ್ರ ಇಟ್ಟಿರಬೇಕು. ಹಾಗೆ ಈ ಏಕಾದಶಿ ವ್ರತವನ್ನು 3 ದಿನ ಆಚರಿಸ್ತೀವಿ ನಾವು.
ದಶಮಿ, ಏಕಾದಶಿ ಮತ್ತು ದ್ವಾದಶಿ. ದಶಮಿ ದಿನ ರಾತ್ರಿಯೇ ನಾವು ಸಂಕಲ್ಪವನ್ನು ಮಾಡ್ಕೊಂಡಿರ್ಬೇಕಾಗತ್ತೆ, ನಾಳೆ ಬೆಳಗ್ಗೆ ನಾವು ಉಪವಾಸ ಮಾಡ್ತೀವಿ ಅಂತ. ಇನ್ನು ಏಕಾದಶಿ ದಿವಸ ಉಪವಾಸ ಇರಬೇಕಾಗತ್ತೆ. ಇನ್ನು ದ್ವಾದಶಿ ದಿವಸ ಬೆಳಗ್ಗೆ ಎದ್ದು ಅಭಿಷೇಕ ಮಾಡಿಕೊಂಡು, ಹೂವಿಂದ ಅಲಂಕಾರ ಮಾಡಿಕೊಂಡು, ತುಪ್ಪದ ದೀಪ ಹಚ್ಚಿ ಸಂಪೂರ್ಣವಾಗಿ ಪೂಜೆಯನ್ನು ಮಾಡಿ ಪಾರಾಯಣವನ್ನು ಮಾಡಬೇಕಾಗತ್ತೆ. ಹೀಗೆ 3 ದಿನಗಳ ಕಾಲ ನಾವು ಏಕಾದಶಿ ವ್ರತವನ್ನು ಆಚರಿಸ್ತೀವಿ ಫ್ರೆಂಡ್ಸ್. ಮತ್ತು ತುಳಸಿಯನ್ನು ಏಕಾದಶಿ ದಿವಸ ಕುಯ್ಯೋದಕ್ಕೆ ಹೋಗಬೇಡಿ. ಆದರೆ ಹಿಂದಿನ ದಿನವೇ ನೀವು ತುಳಸಿಯನ್ನು ಕೊಯ್ದು ಇಟ್ಕೊಂಡಿರ್ಬೇಕಾಗತ್ತೆ, ಪತ್ರೆಯನ್ನು ಏಕಾದಶಿ ದಿವಸ ದೇವರಿಗೆ ಮುಡಿಸೋದಕ್ಕೆ. ಇದೊಂದು ನೆನಪಿನಲ್ಲಿ ಇಟ್ಕೊಂಡಿರಿ. ಮತ್ತು ಏಕಾದಶಿ ವ್ರತ ಅಂತಕ್ಕಂಥದ್ದು ನಮ್ಮ ಸೈಂಟಿಫಿಕ್ಕಾಗಿ ನೋಡಿಕೊಂಡ್ರೆ ನಮ್ಮ 15 ದಿವಸಕ್ಕೊಮ್ಮೆ ಉಪವಾಸ ಮಾಡೋದು ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು, ಆಧ್ಯಾತ್ಮಕ್ಕೆ ಕೂಡ ಒಳ್ಳೆಯದು, ದೇವರ ಕೃಪೆಗೆ ಪಾತ್ರರಾಗ್ತೀವಿ. ಆದ್ದರಿಂದ ನನಗನ್ನಿಸುತ್ತೆ ಪ್ರತಿಯೊಬ್ಬರು ಕೂಡ ಏಕಾದಶಿ ವ್ರತವನ್ನು ಮಾಡೋದು ತುಂಬ ಒಳ್ಳೆಯದಂತ. ನಾನು ರಾಯರಿಗೆ ಜಾಸ್ತಿ ನಡ್ಕೊಳ್ಳೋದ್ರಿಂದ ರಾಯರ ಮಠದಲ್ಲಿ ಯಾವತ್ತೂ ಏಕಾದಶಿಯನ್ನು ಆಚರಿಸ್ತಾರೋ ಅಂದಿನ ದಿನ ನಾನು ಕೂಡ ಏಕಾದಶಿ ವ್ರತವನ್ನು ಇಷ್ಟು ಸರಳವಾಗಿ ಆಚರಿಸ್ತೀನಿ ಫ್ರೆಂಡ್ಸ್. ನಾವು ಯಾವುದೇ ರೀತಿ ತೀರಾ ಏನು ಹೇಳ್ತಾರಲ್ಲ, ತೀರಾ ಶಿಷ್ಟಾಚಾರದಿಂದ ಕಟ್ಟುನಿಟ್ಟಾಗಿನೋದಕ್ಕಿಂತ ಶ್ರದ್ಧಾ ಭಕ್ತಿಯಿಂದ ಉಪವಾಸ ವ್ರತವನ್ನು ಮಾಡಿ ಈ ಸೇವೆಯನ್ನು ರಾಯರಿಗೆ ಅರ್ಪಿಸ್ತೀನಿ ಮತ್ತು ವಿಷ್ಣುವಿಗೆ ಅರ್ಪಿಸ್ತೀವಿ. ನೀವು ಕೂಡ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಏಕಾದಶಿ ವ್ರತವನ್ನು ಮಾಡಿ ಪುಣ್ಯವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಜೊತೆಗೆ ಈ ಏಕಾದಶಿ ವ್ರತವನ್ನು ಮಾಡೋದ್ರಿಂದ ನಮ್ಮ ಸರ್ವ ಪಾಪಗಳು ಕೂಡ ದೂರ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಫ್ರೆಂಡ್ಸ್. ನೀವು ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.